ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಚಿಕನ್ ರೆಸಿಪಿ ತಗೊಂಡು ಬಂದಿದ್ದೀನಿ. ಸ್ಪೈಸಿ ಚಿಕನ್ ಅಂತ ಹೇಳಿ. ಸ್ಪೈಸಿಯಾಗಿ ತಿನ್ನುವವರಿಗೆ ಉಂಟಲ್ಲ ತುಂಬ ಇಷ್ಟ ಆಗ್ತದೆ. ಈ ಥರ ಚಿಕನ್ ಮಾಡಿಕೊಟ್ರೆ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ. ಪಾರ್ಟಿಗಳಿಗೆಲ್ಲ ಉಂಟಲ್ಲ ತುಂಬ ಒಳ್ಳೆಯ ರೆಸಿಪಿ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಸ್ಪೈಸಿ ಚಿಕನ್. ಈಗ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನಾನೊಂದು 7 ಪೀಸ್ ಲೆಗ್ ಪೀಸ್ ತಗೊಂಡಿದ್ದೀನಿ, ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಗೆರೆ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಚೆನ್ನಾಗಿ ಗೆರೆ ಎಲ್ಲ ಹಾಕಿ ಇಟ್ಕೊಂಡ್ರೆ ಉಂಟಲ್ಲ ಮಸಾಲೆ ಚೆನ್ನಾಗಿ ಹೇಳ್ಕೊಳ್ತದೆ ಅದಕ್ಕಾಗಿ ಗೆರೆ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು. ನೋಡಿ, ಮೊಸರು ಒಂದು 2-3 ಟೇಬಲ್ ಸ್ಪೂನಷ್ಟು ಮೊಸರು, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದಕ್ಕೆ ಸ್ಪೈಸಸ್ ನೋಡಿ, ಒಂದು 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್, ಮತ್ತೊಂದು ಟೀ ಸ್ಪೂನಷ್ಟು ಜೀರಾ ಪೌಡರ್, ಮತ್ತೊಂದು ಅರ್ಧ ಸ್ಪೂನಷ್ಟು ಇದು ಟರ್ಮರಿಕ್ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೋಟ್ ಆಗಬೇಕು, ಮಸಾಲ ಚೆನ್ನಾಗಿ ಕೋಟ್ ಆಗಬೇಕು ಇದಕ್ಕೆ. ನೀರೇನು ಹಾಕಲಿಕ್ಕೆ ಇಲ್ಲ. ಡ್ರೈ ಇದು ಮೊಸರೆ ನಿಮಗೆ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ಮೊಸರೆ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ವಿನಿಗರ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಲೆಮನ್ ಇದ್ದರೆ ಲೆಮನ್ ಹಾಕ್ಕೊಳ್ಬೋದು, ಲೆಮನ್ ಕೂಡ ಒಳ್ಳೆಯದಾಗ್ತದೆ. ನಾನು ಲೆಮನ್ ಇರಲಿಲ್ಲ, ಹಾಗಾಗಿ ವಿನಿಗರ್ ಹಾಕ್ಕೊಂಡೆ. ನೀವು ಲೆಮನ್ ಬೇಕಿದ್ದರೆ ಲೆಮನ್ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಟ್ಟರೆ ಒಳ್ಳೆಯದು. ನಾನೊಂದು 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇದನ್ನೊಂದು 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡ್ತೀನಿ ನಾನು. ನೋಡಿ, 20 ನಿಮಿಷಗಳ ನಂತರ ನಾನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ತುಪ್ಪ ತಗೊಂಡಿದ್ದೇನೆ. ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೇನೆ. ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದು ದೊಡ್ಡ ನೀರುಳ್ಳಿಯನ್ನು ಉದ್ದಕ್ಕೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಮೀಡಿಯಮ್ ಸೈಜ್ದಾದರೂ ಒಂದು 2 ನೀರುಳ್ಳಿ ತಗೊಳ್ಬೋದು. ಇದು ನಾನು ದೊಡ್ಡದಾಗಿರೋದ್ರಿಂದ 1 ನೀರುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೇಸೊಪ್ಪು ಕೂಡ ಹಾಕ್ಕೊಳ್ತೇನೆ ನಾನು. ಬೇಸೊಪ್ಪು ಉಂಟಲ್ಲ, ನೀವು ಧಾರಾಳವಾಗಿ ಹಾಕ್ಕೊಳ್ಬೋದು. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಬೇಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನು. ಬೇಸೊಪ್ಪು ಸ್ವಲ್ಪ ಹೆಚ್ಚಾದರೂ ಏನು ತೊಂದರೆ ಇಲ್ಲ, ಫ್ಲೇವರ್ ಚೆನ್ನಾಗಿರ್ತದೆ. ನೋಡಿ, ಒಂದು 3 ಕಾಯಿಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಈ ಕಾಯಿಮೆಣಸು ಇದೆಲ್ಲ ಬೇಸೊಪ್ಪು ಎಲ್ಲ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಸ್ಪೈಸಿ ತಿನ್ನುವವರಿಗೆ ಸ್ಪೈಸಿಯಾಗಿಯೂ ಇರ್ತದೆ, ಸಖತ್ತಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಈ ಥರ ಚಿಕನ್ ಫ್ರೆಂಡ್ಸ್. ನೋಡಿ, ಈಗ ನೀರುಳ್ಳಿ ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ನೋಡಿ, ಎಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಇದಕ್ಕೆ ಚಿಕನ್ ಪೀಸ್ಗಳನ್ನು ನೋಡಿ, ಮ್ಯಾರಿನೇಟ್ ಮಾಡಿದ ಚಿಕನನ್ನು ಒಂದೊಂದಾಗಿ ಇಡ್ತಾ ಬರ್ತೇನೆ ನಾನು. ನೀವು ಲೆಗ್ ಪೀಸಲ್ಲೇ ಮಾಡಬೇಕಂತೇನಿಲ್ಲ, ಈ ಥರ ನಾರ್ಮಲ್ ಚಿಕನಲ್ಲಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಉಂಟಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ಮೇಲೆ ಮಗುಚಿ ಹಾಕಬೇಕು. ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಸೈಡ್. ಈಗ ನೋಡಿ, ಮಗುಚಿ ಹಾಕ್ತಾ ಇದ್ದೇನೆ ನಾನು. ಇದು ಲೆಗ್ ಪೀಸ್ ದೊಡ್ಡದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೇಯಲಿಲ್ಲದ್ರೆ ಉಂಟಲ್ಲ ಒಳ್ಳೆಯದಾಗೋದಿಲ್ಲ. ಹಸಿ ಇದ್ದರೆ ಉಂಟಲ್ಲ ಚೆನ್ನಾಗಿರಲ್ಲ, ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಚೆನ್ನಾಗಿ 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫಸ್ಟ್ ಈಗೇನೆ ಫ್ರೈ ಮಾಡಿಕೊಳ್ಬೇಕು. ಒಂದು ಪ್ಯಾನ್ ಸ್ವಲ್ಪ ಸಣ್ಣದಾಯಿತು, ಸ್ವಲ್ಪ ದೊಡ್ಡ ಪ್ಯಾನ್ ಆದರೆ ಒಳ್ಳೆಯದು ಮಾಡಲಿಕ್ಕೆ. ನೋಡಿ, ಈಗ ಉಳಿದಿರುವ ಮಸಾಲ ನೋಡಿ, ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಉಳಿದ ಮಸಾಲವನ್ನು ಕೂಡ ಸ್ವಲ್ಪ ನೀರು ಹಾಕಿ ಉಂಟಲ್ಲ ಮಿಕ್ಸ್ ಮಾಡಿ ಅದಕ್ಕೇ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಈ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿ ಉಂಟಲ್ಲ, ಅದರಿಂದ ತುಪ್ಪ ಎಲ್ಲ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು.
ನೋಡಿ, ಈಗ ಬೇಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಮೇಲೆಗೆ. ಕೊನೆಯಲ್ಲಿ ಬೇಸೊಪ್ಪು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ. ನೋಡಿ, ಇನ್ನು ಚೆನ್ನಾಗಿ ಕುದಿಬೇಕು, ಒಳ್ಳೆ ಬೇಯಬೇಕು. ಅಂದರೆ ಚಿಕನ್ ಎಲ್ಲ ಉಂಟಲ್ಲ ಚೆನ್ನಾಗಿ ಬೇಯಬೇಕು. ಅರ್ಧಂಬರ್ಧ ಬೆಂದರೆ ಉಂಟಲ್ಲ ಒಳ್ಳೆದಿರುವುದಿಲ್ಲ. ನೋಡಿ, ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತಾ ಉಂಟು ನೋಡಿ. ಈಗ ನಾನು 1 ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡ್ರು ನಿಮ್ಮ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೋದು. ಪೆಪ್ಪರ್ ಪೌಡ್ರ್ ಕೊನೆಯಲ್ಲಿ ಹಾಕೋದ್ರಿಂದ ಉಂಟಲ್ಲ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿ ಒಮ್ಮೆ. ಈ ಕೊನೆಯಲ್ಲಿ ನೀವು ಮೊದಲಿಗೆ ಪೆಪ್ಪರ್ ಹಾಕೋದಕ್ಕಿಂತ ಉಂಟಲ್ಲ, ಕೊನೆಯಲ್ಲಿ ಬೆಂದು ಹಾಗೆ ನೀವು ಆಫ್ ಮಾಡಲಿಕ್ಕೆ ಆಗುವಾಗ ಉಂಟಲ್ಲ, ಕೊನೆಯಲ್ಲಿ ಪೆಪ್ಪರ್ ಹಾಕೋದ್ರಿಂದ ಅದರ ಫ್ಲೇವರ್ ಉಂಟಲ್ಲ ಎದ್ದು ಬರ್ತದೆ. ತುಂಬ ಚೆನ್ನಾಗಿರ್ತದೆ ಫ್ಲೇವರ್. ಪೆಪ್ಪರ್ ಪೌಡ್ರ್ ಕೊನೆಯಲ್ಲಿ ಹಾಕಬೇಕು, ಅದೊಂದು ಟೇಸ್ಟೇ ಬೇರೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ತುಪ್ಪ ಎಲ್ಲ ಬಿಟ್ಕೊಂಡು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಪೈಸಿ ಚಿಕನ್. ನಿಮಗೆ ಗರಂ ಮಸಾಲ ಪೌಡರ್ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು, ಕೊನೆಯಲ್ಲಿ ಬೇಕಿದ್ದರೆ ಹಾಕ್ಕೊಳ್ಬೋದು. ಗರಂ ಮಸಾಲ ಫ್ಲೇವರ್ ಇಷ್ಟಪಡುವವರಿಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಬೇಕಿದ್ದರೆ ಕೊನೆಯಲ್ಲಿ ಹಾಕ್ಕೊಳ್ಬೋದು. ನನಗೆ ಅಷ್ಟೊಂದು ಇಷ್ಟ ಇಲ್ಲ ಚಿಕನ್ಗೆ, ಹಾಗಾಗಿ ಹಾಕ್ಕೊಳ್ಳಿಲ್ಲ ನಾನು.